ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ಚುನಾವಣೆ ಮುಗಿದ ಮೇಲೆ 28ನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು 2012-13 ಪ್ರಕರಣ ಇದರ ಮೇಲೆ FIR ಇರಿದು ಅದನ್ನ SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚಿನ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ. ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡ್ತಲ್ಲ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ ಪೆನ್ ಡ್ರೈವ್ ಬಗ್ಗೆ ಇದು ತನಿಖೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು. ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅವ್ರನ್ನ ನೇಮಕ ಮಾಡಿರೋದು ಅದೆಲ್ಲ ಇಲ್ಲಿ ಮುಂದೆ ಬರ್ತವೆ. ಅವೆಲ್ಲ 28ಕ್ಕೆ ಕಂಪ್ಲೇಂಟನ್ನು FIRನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಪಾಪ ಅಷ್ಟೊಂದು ಹರಿಬೇರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೆ ಈ ಪೆನ್ ಡ್ರೈವ್ ಹೊರದಾಡ್ತು ಅಂತ ಅವ್ರು ಯಾರೋ ಹೇಳಿದ್ರು ಮಹಿಳಾ ಆಯೋಗದವರು ಅಂತೇಳಿ ತೀರ್ಮಾನ ತಗೊಂಡು SIT ರಚನೆ ಹೇಳಿದ್ರು. ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು ಪಾಪ ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರಿಗೆ ಇಲ್ಲ. ಇದೆಲ್ಲ SIT ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ. ನಮ್ಮ ಸ್ವಾಗತ ಇದೆ. ಈ SITಯ ತನಿಖೆಗೆ ಪಾಪ ವೈರ್ವಿಂಡಲ್ಲಿ ಹೋಗಿದ್ದಾರೆ. ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಹೂಡಿದ್ದಾರೆ. ಭಾಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನೂ ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು. ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟಾಗಿ ಸಸ್ಪೆಂಡ್ ಮಾಡ್ತೀವಿ. ಹೇಳಿ ಏನು ಇಷ್ಟೊಂದು ಆತರ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮೀಟಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ರಾಜ್ಯಕ್ಕೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದನ್ನು ನೋಡಿದ್ರೆ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಮೇಲೆ ಗೌರವ ಇದೆ. ನಾನು ಅದಕ್ಕೆ ಬರ್ತೀನಿ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆ ಅಲ್ಲ 2 ಗಂಟೆ ನಿಮ್ಮ ಜೊತೆ ಕೂತ್ಕೊತೀನಿ ಅಂತೆ. ನಾನು ಕದ್ದು ಹೋಗೋವನಲ್ಲ, ಎದುರಿಸೋಣ. ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದ್ರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನು ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ. ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ? ನರೇಂದ್ರ ಮೋದಿಯವ್ರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. ಈಗ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಅಂತೇಳಿ. ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು? ಅವ್ರ ಪಾತ್ರ ಏನಿದೆ? ಇದೆಲ್ಲ ಒಂದು ಭಾಗ ಹೇಳೋಣ, ಚರ್ಚೆ ಮಾಡ್ತೀನಿ ನಿಮಗೆ. ಇದು ಅಮಾನತು ಎಷ್ಟು ದಿವಸ ಅಂತಕ್ಕಂಥ ಹೇಳಿದ್ದೀರಿ. ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗಿನೇ ಅಮಾನತುಗೊಳಿಸ್ತೀವಿ. ಆಮೇಲೆ ನಾನು 5 ನಿಮಿಷದಲ್ಲಿ ಆಗಲ್ಲ. ಇದು ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ನಲ್ಲಿ ಪಾಪ ತುಂಬ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನು ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ. ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಲೈವ್ ಇದೆಯಾ? ಭಾಳ ಸಂತೋಷ. ಇಲ್ಲಿ ಪ್ರಶ್ನೆ ನನಗೊಂದು, ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ.
ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದ್ರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವು ಯಾಕೆಂದ್ರೆ ಹಿಂದೆನೂ ಭಾಳ ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದನೇ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿ ಬಡಿಸಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಈಗಲೂ ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ. ಈಗ ನಾನು ಅಷ್ಟು ಮೊದಲನೇ ದಿನವೇ ಹೇಳಿದ್ದೇನೆ, ಉಪ್ಪು ತಿಂದವ ನೀರು ಕುಡಿಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನು ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಭಾಳ ಅವಮಾನ ಆಗಿದೆ, ಇವತ್ತು ಹಲವಾರು ಕುಟುಂಬಗಳ ಬದುಕೇನಾಗುತ್ತೆ. ಪಾಪ ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು, ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಳಿಲೂ ನೆನ್ನೆ ಮಾಡಿದ್ದಾರೆ. ಹುಬ್ಳಿಲೂ ಮಾಡಿರೋದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪುಡಾರಿಗಳು. ಅದಕ್ಕೆ ಚಿಂತಾಮಣಿ ಯಾರಿದ್ದಾರೆ? ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರಾ? ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನೂ, JP ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇರೋ, ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ 21ನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ, ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. ಪಾಪ ದುಬೈನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ, ದೇಶಕ್ಕೆ, ವಿದೇಶಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಂದಂಥ ವರದಿ ಇತ್ತೀಚೆಗೆ. ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು, ಇಡೀ ವರ್ಲ್ಡ್ಗೆ ತಗೊಂಡು ಹೋಗ್ತಕ್ಕಂಥದ್ದು, ಅದು ಫೇಲ್ಯೂರ್ ಆದರು, ಮಾಡಲಿಕ್ಕಾಗಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ. ಇದರಿಂದ ನಾನು ಆ ಮಹಾನ್ ನಾಯಕರುಗಳಿಗೆ ಕೇಳ್ತೀನಿ, ಆ ಫೋಟೋಗಳು ಬಂದಿದೆಯಲ್ಲ, ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇರಲಿಲ್ವಾ? ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ, ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ? ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ. ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರಬೇಕಲ್ಲಿ ಪೆನ್ ಡ್ರೈವಲ್ಲಿ. ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗೇನು ಜಗಜ್ಜಾಹಿರ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ. ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ನಂತರ
ನನಗೆ ನಿನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಅಂತಕ್ಕಂಥವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೀರಿ, ವಕೀಲರು. ದೇವರಾಜೇಗೌಡರ ಬ್ಯಾಕ್ಗ್ರೌಂಡ್ ಏನು? ಅವರು ವಕೀಲರಾಗಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 2019 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ವಿಷಯಗಳನ್ನು ಇಟ್ಕೊಂಡು ಆ ಕುಟುಂಬದ ವಿರುದ್ಧ, ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ನವರಿಗೆ ಹೋಗಿದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವ್ಯಕ್ತಿ, ಅವರ ಒಂದು ಇಂಟರ್ವ್ಯೂ ಒಂದು ಖಾಸಗಿ ಚಾನಲ್ನಲ್ಲಿ ಬಂದಿದೆ ನಿನ್ನೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ, ಅವ್ನು ಯಾರೋ ಕಾರ್ತಿಕ್ ಅಂತ ಹುಡುಗ, ಈಗಾಗಲೇ ಅದು ವಿಷಯ ಗೊತ್ತಾಗಿ ಪಾಪ ಅವ್ನ ಕೈಲಿ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ ಕರೆಸ್ಕೊಂಡು ಆ ನಾಯಕರುಗಳು. ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನ ಅಂತ. ಈಗ ಅವ್ರಿಗೆ ಗೊತ್ತಾಯಿತು ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ, ಈಗ ಅರ್ಥ ಆಗಿದೆ ಪಾಪ ನಾಯಕರುಗಳಿಗೆ, ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳುತ್ತೆ ಈಗ ಅಂತ ಹೇಳಿ. ಯಾವ ದೇವರಾಜೇಗೌಡರ ನೆನ್ನೆ ಹೇಳಿಕೆ ನಾನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ, ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ. ನೀವು ಅದನ್ನು ನೋಡ್ಬಿಟ್ರೆ ಡೀಟೇಲ್ ಆಗಿ ನೋಡಿಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ. ನೀವು ನೋಡ್ಬಿಡಿ ಇದನ್ನು, ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ. ನಂತರ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ಇವತ್ತು ನನಗೋಸ್ಕರ, ನಾಡಿನ ಜನತೆ, ಹೆಣ್ಣು ಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೋತೀನಿ ನಿಮ್ಮಿಂದ.